ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ಈ ಒಂದು ವ್ಲಾಗಲ್ಲಿ ನಮ್ಮ ಅತ್ತೆ ಸೀಮಂತ ಪ್ರಿಪ್ರೇಷನ್ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಅಂದರೆ ಹಿಂದಿನ ದಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ ಮತ್ತು ಏನೇನು ಪರ್ಚೇಸ್ ಮಾಡಿದ್ವಿ, ಪ್ಯಾಕಿಂಗ್ ಪ್ರತಿಯೊಂದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಅಷ್ಟು ಜಾಸ್ತಿ ಯಾವುದು ಶ್ರೀಮಂತಕ್ಕೆ ಹೋಗಿಲ್ಲ. ಅಮ್ಮನ ಶ್ರೀಮಂತ ಆದಮೇಲೆ ನೆಕ್ಸ್ಟ್ ನೋಡ್ತಿರೋದೇ ಅತ್ತೆ ಶ್ರೀಮಂತ. ಅಮ್ಮಂದ್ರಲ್ಲಿ ನನ್ನ ತಮ್ಮ ಹೊಟ್ಟೆೊಳಗಡೆ ಇದ್ದಾಗ ಮಾಡಿದ್ರಲ್ಲ ಶ್ರೀಮಂತ, ಅದನ್ನಷ್ಟೇ ಹತ್ತಿರದಿಂದ ನೋಡಿದ್ದು. ಅದೂ ನಾನು ಅವಾಗ ಅಷ್ಟು ತುಂಬ ಚಿಕ್ಕವಳಿದ್ದೆ, ಅಷ್ಟೇನೋ ಅರ್ಥ ಆಗಿಲ್ಲ. ಸೊ ಇವಾಗ ಪುನಃ ಒಂದು ಶ್ರೀಮಂತ, ಇದು ಒಂದು ಎಲ್ಲರ ಮನೇಲೂ ರೇರ್ ಫಂಕ್ಷನ್ನೇ ಆಗೋದು. ಸೊ ಇವಾಗ ಎಲ್ಲನೂ ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ಅಂದರೆ ಪ್ಲೇಟಲ್ಲಿ ಇಡೋಕ್ಕೆ, ಮುಂದೆ ಸ್ಟೇಜಲ್ಲಿ ಡೆಕೋರೇಟಿವ್ ಐಟಮ್ಸು, ಪುರಿ ಉಂಡೆ ಆಗಿರ್ಬೋದು, ಲಾಡುಗಳಾಗಿರ್ಬೋದು, ಮತ್ತು 5 ಥರ ಸ್ವೀಟ್ಸ್ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಮತ್ತು ಕೊಡೋರ್ಗೆ ಒಂದಷ್ಟು ಐಟಮ್ಸ್ಗಳನ್ನ ನಾವು ಆರ್ಡರ್ ಕೊಟ್ಟು ಮಾಡಿಸಿದ್ರು ಅಜ್ಜಿ. ಸೊ ಇವಾಗ ಅದನ್ನು ಹೆಂಗೆ ಪ್ಯಾಕ್ ಮಾಡ್ತೀವಿ ಅಂತ ನಾನಿವಾಗ ಈ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಫಂಕ್ಷನ್ ಡೇಟ್ ಸೆಟ್ ಆದ ತಕ್ಷಣವೇ, ಅಂದರೆ ಒಂದು 2 ಮಂತ್ಸ್ ಬ್ಯಾಕೇ ನಾವು ಕೊಡೋರ್ಗೆ ಬಾಕ್ಸ್ ಆಗಿರ್ಬೋದು, ಮತ್ತು ಏನು ಗೋಲ್ಡನ್ ಪೇಪರ್ ನೋಡ್ತಾ ಇದ್ದೀರಾ ಅದ್ರ ಡಿಸೈನಿಂಗ್ದು, ಅದಷ್ಟೂ ಹೋಗಿ ಒಂದಿನ ಎಲ್ಲನೂ ತೊಗೊಂಡು ಬಂದುಬಿಟ್ಟಿದ್ವಿ. ಸೊ ಅವಾಗ ನಮಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗ ಒಂದು ಬಾಕ್ಸಲ್ಲಿ ಬಳೆ, ಅರಿಶಿನ, ಕುಂಕುಮ, ಅದ್ರ ಜೊತೆಗೆ ಒಂದು ಮಿಕ್ಸ್ಚರ್ ಮಾಡಿಸಿದ್ರು. ಅದಂತೂ ತುಂಬಾ ಚೆನ್ನಾಗಿತ್ತು. ನಾನು ಇದುವರೆಗೂ ಆ ಥರ ತಿಂದಿರಲಿಲ್ಲ. ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ಹೂವು, ಹಣ್ಣು ಅದಷ್ಟು ಕೊಟ್ಟರು. ಇಷ್ಟು ಮಾಡಬೇಕಾದ್ರೆ ಗಣಪತಿ ಹಬ್ಬ ಬೇರೆ ಇತ್ತು. ಗಣಪತಿ ಹಬ್ಬ ಮುಗಿಸ್ಕೊಂಡು ಒಂದು ರೌಂಡ್ ಒಳ್ಳೆ ಬ್ಯಾಟಿಂಗ್ ಮಾಡಿ, ಅಂದರೆ ಹಬ್ಬದ ಊಟ ಮಾಡಿ ಒಂದು ನ್ಯಾಪ್ ತೊಗೊಂಡು ಆದಮೇಲೆ ಈ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಪ್ಲೇಟ್ ಡೆಕೋರೇಷನ್ಗೆ ಪ್ಲೇಟ್ ಮೇಲೆ ಇಡೋಕ್ಕೆ ಒಂದಷ್ಟು ಐಟಮ್ಸ್ನ ಕೊಡೋಕ್ಕೆ ಹೋಗಬೇಕಿತ್ತು. ಅದಾದಮೇಲೆ ಬಳೆ ಸ್ವಲ್ಪ ವೇರಿಯೇಷನ್ ಆಯಿತು ಸೈಜು, ಅದನ್ನು ಕೊಡೋಕ್ಕೆ ಹೋಗಬೇಕಿತ್ತು. ಹಿಂದಿನ ದಿನ ಗೌರಿ ಹಬ್ಬ ಆಗಿರೋದ್ರಿಂದ ಅಜ್ಜಿಗೆ ಗೌರಿ ಹಬ್ಬದ ದಿನ ಯಾರ ಮನೆಗೂ ಹೋಗಿ ಬಾಗ್ನ ಇಸ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಎಲ್ಲ ಪ್ಯಾಕಿಂಗ್ ಮುಗಿಸಿ ಏನೇನು ಐಟಮ್ ಆಚೆ ಎಲ್ಲ ತೊಗೊಂಡು ಬರಬೇಕು, ಒಂದು ರೌಂಡ್ ತೊಗೊಂಡು ಕುಂಕುಮ ಎಲ್ಲ ಇಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು, ಅಜ್ಜಿ, ಮಾವ, ಸನತ್ ಇಷ್ಟು ಜನನೂ ಹೊರಟ್ವಿ. ನಮ್ಮ ಮನೇಲಿ ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ನಮಗೆ ಹೆಲ್ಪ್ ಮಾಡೋಕ್ಕೆ ಮಾವನೂ ಬಂದ. ಅದ್ರ ಜೊತೆಗೆ ನಮಗಿಂತ ಮುಂಚೆನೇ ಪಾಪ ತಾತ ಬಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ಗೆ ಏನೇನು ಮಿಕ್ಸ್ಚರ್ ಏನೇನು ಹಾಕಬೇಕು ಅದು, ಮತ್ತು ಪೂರಿ ಉಂಡೆ ಇದಿಷ್ಟು ನೀಟಾಗಿ ಪ್ಯಾಕೆಟ್ಸ್ ಥರ ಮಾಡಿ ಸ್ಟೇಪ್ಲರ್ ಪೆನ್ ಮಾಡಿ ಇಟ್ಟಿದ್ರು ತಾತ. ಸೊ ಅದನ್ನು ಇವಾಗ ಏನು ಪ್ಯಾಕ್ ಮಾಡ್ತಿದ್ದೀವಿ ಅದು ಕವರ್ಗೆ ಹಾಕ್ಬಿಟ್ಟು ಕೊಡೋ ಥರ ಮಾಡಿದ್ವಿ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಇಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಅಂದರೆ ನಮ್ಮ ಕೌಂಟ್ ಇದ್ದಿದ್ದು 100 ಮೇಲೇ, ಅಂದರೆ ನಾವು ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ ಕೊಟ್ಟಿದ್ದು. ಸೊ ಅದಕ್ಕೆ ಲಿಮಿಟೆಡಾಗಿ ಮಾಡಿದ್ವಿ. ಇದಿಷ್ಟು ಮುಗಿಸ್ಕೊಂಡು ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಿತ್ತು. ಸೊ ಅದಕ್ಕೆ ಏನೇನು ಪುರಿ ಉಂಡೆ ಬಾಕ್ಸ್ ಇತ್ತು ಅದನ್ನು ನೀಟಾಗಿ ಹಂಗೆ ರೆಟ್ಟಿನ ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದರು ಅಡುಗೆಯವರು. ಸೊ ಅದೇ ರೀತಿ ನಾವು ಕಾರಲ್ಲಿ ಇವಾಗ ಇಡ್ತಾ ಇದ್ದೀವಿ. ಇದನ್ನು ತೊಗೊಂಡೋಗಿ ಇವೆಂಟ್ ಅವ್ರಿಗೆ ಕೊಡಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೆಂಗೆ ಪ್ರಿಪೇರ್ ಮಾಡಿದ್ರು, ಹೆಂಗೆ ಅರೇಂಜ್ಮೆಂಟ್ಸ್ ಆಗಿತ್ತು ಪ್ರತಿಯೊಂದೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೇನಾದ್ರು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡಿರ್ತೀನಿ. ಸೊ ನೀವು ಕೂಡ ತೊಗೊಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಕಾಯಿ ಮೊಟ್ಟೆ ಏನಕ್ಕೆ ಅಂತಂದರೆ ಇದ್ರ ಮೇಲೆ ಡಿಸೈನ್ ಮಾಡೋ ಪ್ಲ್ಯಾನ್ ಇತ್ತು. ಅವರು ಡೇ ಬಿಫೋರ್ ತಂದ್ಕೊಡಿ ಅಂದರು. ಆ್ಯಕ್ಚುಲಿ ಐಟಮ್ಸ್ ಎಲ್ಲ ಬ್ಯಾಂಗ್ಳೂರಿಂದ ತರಬೇಕಿತ್ತಂತೆ. ಪಾಪ ನೀಟಾಗಿ ಇಡೋದೊಂದು ಡೆಕೋರೇಷನ್ ಮಾಡೋಕ್ಕಾಗಿಲ್ಲ. ಬಟ್ ಇದಕ್ಕೆ ಪೇಂಟ್ ಥರ ಮಾಡಿದರು, ಅದು ಕೂಡ ಫೋಟೋಗೆ ಒಳ್ಳೆ ಲುಕ್ಕೇ ಬಂದಿತ್ತು. ಸೊ ಫ್ರೂಟ್ಸ್ ಎಲ್ಲ ಹಬ್ಬದ ದಿನ ತೊಗೊಂಡಿದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದ್ವಿ. ಪ್ಲೇಟ್ಗೆ ಇಡೋಕ್ಕೆ ಒಂದಷ್ಟು ಥರದ ಸ್ವೀಟ್ಸ್ಗಳು ಬೇಕಿತ್ತು. ಅದಷ್ಟು ತೊಗೊಂಡಾದಮೇಲೆ ಕೊಡೋರಿಗೆ ಹೂ ಆಗಿರ್ಬೋದು, ಕುಂಕುಮ ಕೊಡ್ಬೇಕಾದ್ರೆ ಅದೆಲ್ಲ ತೊಗೊಂಡು, ಬಳೆಗಳೆಲ್ಲ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ.